ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆ ಕಾಲದಲ್ಲಿ ನಾವು ಹಲವಾರು ರೀತಿಯ ಈ ತಂಪು ಪಾನೀಯ ಜ್ಯೂಸುಗಳನ್ನು ಮಾಡ್ತೇವೆ. ನಾವು ಈ ಹಣ್ಣಿನ ರಸಗಳನ್ನು ಬಳಸಿ ಮಾಡ್ತೇವೆ. ಅದೇ ರೀತಿ ಕೆಲವು ಪ್ರಿಸರ್ವೇಟ್ ಮಾಡಿರುವಂಥ ಈ ಹಣ್ಣಿನ ಎಸೆನ್ಸ್ಗಳನ್ನು ಬಳಸಿ ಕೂಡ ನಾವು ಜ್ಯೂಸ್ ಮಾಡ್ತೇವೆ. ಹಾಗೆ ನಾವು ಬೇಸಿಗೆಯ ಬಾಯಾರಿಕೆಯನ್ನು ನೀಗಿಸಲಿಕ್ಕೆ ಬೇರೆ ಬೇರೆ ರೀತಿಯ ಈ ತಂಪು ಪಾನೀಯಗಳ ಮೊರೆಗುವಂಥದ್ದು ಸಾಮಾನ್ಯ. ಆದರೆ ನಾನು ಇವತ್ತು ನಿಮಗೆ ಒಂದು ನೈಸರ್ಗಿಕವಾಗಿ ಈ ಮನೆಯಲ್ಲಿ ಸಿಗುವಂಥ ಕೆಲವು ವಸ್ತುಗಳನ್ನು ಬಳಸಿ ತುಂಬ ರುಚಿಯಾದಂಥ ಒಂದು ಪಾನಕ ಮಾಡೋದನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ. ಇದು ನಿಮಗೆ ಬೇಸಿಗೆಗಾಲದಲ್ಲಿ ಶರೀರಕ್ಕೆ ಕೂಡ ತಂಪು. ಅದೇ ರೀತಿ ನಿಮಗೆ ಈ ಪಿತ್ತ ಪ್ರಕೃತಿ ಏನಂತಿದ್ದರೆ ಆ ಪಿತ್ತವನ್ನು ಕೂಡ ಹೋಗಲಾಡಿಸಲಿಕ್ಕೆ ಇದು ನಿಮಗೆ ಒಂದು ಸಹಕಾರಿಯಾಗಿದೆ. ನೋಡಿ, ನಾನಿಲ್ಲಿ ನೋಡಿ ಒಂದು ಲಿಂಬೆ ಗಾತ್ರದ ಹುಣಸೆಯನ್ನು ಒಂದು 1/4 ಗಂಟೆಗಳ ಕಾಲ ನೀರಲ್ಲಿ ಹಾಕಿ ನೆನೆಸಿಟ್ಟಿದೆ. ನೋಡಿ, ಈಗ ಅದರಲ್ಲಿ ಚೆನ್ನಾಗಿ ನೋಡಿ ನೀರಲ್ಲಿ ಬಿಟ್ಟಿದೆ. ಈಗ ನೀವು ಅದನ್ನು ಸೋಸಿಕೊಳ್ಳುವ ನಾವು. ನೋಡಿ, ಈಗ ನಾವು ಅದನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ನೋಡಿ, ಹುಣಸೆ ಹಣ್ಣಿನ ರಸ ಎಲ್ಲ ಸೋಸಿಕೊಂಡಾಗಿದೆ. ನೋಡಿ, ನಾನಿಲ್ಲಿ ಒಂದು 100 ಗ್ರಾಮ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ. ಈಗ ನಾವು ಬೆಲ್ಲವನ್ನು ಚೆನ್ನಾಗಿ ನೋಡಿ ಈ ರೀತಿ ಚಾಕುವಿನಿಂದ ಕೊರ್ಕೊಳ್ಬೇಕು. ಆಗ ಇದು ನಮಗೆ ತಕ್ಷಣ ಜ್ಯೂಸಲ್ಲಿ ಕರಗ್ತದೆ. ನೋಡಿ, ಬೆಲ್ಲ ಎಲ್ಲ ತೆರೆದು ಬಿಟ್ಟು ತಗೊಂಡಿದ್ದೇನೆ. ನಾವು ಅದನ್ನು ನೀರಿಗೆ ಸೇರಿಸಿಕೊಳ್ಳುವ. ನೋಡಿ, ನಾನಿಲ್ಲಿ 3 ಲೋಟ ನೀರು ತಗೊಂಡಿದ್ದೇನೆ. ನೋಡಿ, ಬೆಲ್ಲವನ್ನು ನೀರಿಗೆ ಹಾಕಿದ ನಂತರ ಚೆನ್ನಾಗಿ ನೋಡಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಸಿಕೊಳ್ಬೇಕು. ನೋಡಿ, ನಾನು ಈಗ ಇದಕ್ಕೆ ಹುಣಸೆ ರಸವನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇನ್ನು ನಮಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ, ಒಂದು 3 ಏಲಕ್ಕಿ ತಗೊಂಡಿದ್ದೇನೆ ನಾನು, ಒಂದು 10 ಕಾಳು ಮೆಣಸು ತಗೊಂಡಿದ್ದೇನೆ, ಹಾಗೂ 1 ಚಿಟಿಕೆ ಉಪ್ಪು. ನೋಡಿ, ನಾನೊಂದು ಈ ರೀತಿ ಕಲ್ಲು ತಗೊಂಡಿದ್ದೇನೆ. ನೋಡಿ, ಏಲಕ್ಕಿನಲ್ಲಿ ಇದಕ್ಕೆ ಹಾಕಿಲ್ವ, ಏಲಕ್ಕಿ ಮತ್ತು ಒಳ್ಳೆ ಮೆಣಸು, ಕರಿಮೆಣಸು ಹಾಗೂ ಚಿಟಿಕೆ ಉಪ್ಪು. ಇದನ್ನು ನಾವು ಚೆನ್ನಾಗಿ ಕುದಿಗೊಳ್ಬೇಕು. ನೋಡಿ, ಕಲ್ಲಲ್ಲಿ ಹಾಕಿ
ನಂತರ ನಾವು ಇದನ್ನು ಜ್ಯೂಸಿಗೆ ಹಾಕೊಂಡ್ರೆ ನೋಡಿ. ಈಗ ಚೆನ್ನಾಗಿ ಕೆರಳಿಸಿಕೊಂಡಿದ್ದೇನೆ ನೋಡಿ. ನಾವೀಗ ಈ ಜ್ಯೂಸನ್ನು ಇದನ್ನು ಸೋಸಿಕೊಳ್ಳುವ. ನೋಡಿ, ನಮ್ಮ ಜ್ಯೂಸ್ ರೆಡಿಯಾಗಿದೆ. ನೋಡಿ, ನಮ್ಮ ಹುಣಸೆ ಪಾನಕ ರೆಡಿಯಾಗಿದೆ. ಈಗ ನಾವು ಅದರ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ಈ ಬೇಸಿಗೆ ಕಾಲದಲ್ಲಿ ನೋಡಿ, ಈ ಮನೆಯಲ್ಲೇ ಸಿಗುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಬಳಸಿ ನಾವು ಮಾಡಿರುವಂಥ ಜ್ಯೂಸ್ ಇದು. ನೋಡಿ, ಹುಣಸೆ ಹುಳಿ, ಅದೇ ರೀತಿ ಉಪ್ಪು, ಮತ್ತು ಈ ಕರಿಮೆಣಸು, ಅದೇ ರೀತಿ ಬೆಲ್ಲ, ಏಲಕ್ಕಿ ಇಷ್ಟನ್ನು ಸೇರಿಸಿ ಮಾಡಿರುವಂಥ ಈ ಜ್ಯೂಸು. ನೋಡಿ, ಈ ಪಿತ್ತದಿಂದ ತಲೆತಿರುಗುವಂಥದ್ದು, ಇದು ಯಾವುದೇ ಇಂಥ ಸಮಸ್ಯೆಗಳಿಗೆಲ್ಲ ಇದು ನಾವೊಂದು ತಯಾರಿಸುವುದಂತ ಒಂದು ಮನೆಯಲ್ಲೇ ಸಿಗುವಂಥ ಕೆಲವು ವಸ್ತುಗಳನ್ನು ಮಾಡಿರುವಂಥ ಒಂದು ಜ್ಯೂಸು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇದು ಬಾಯಾರಿಕೆಯನ್ನು ಕೂಡ ನೀಗಿಸ್ತದೆ, ಅದೇ ರೀತಿ ನಮ್ಮ ಪಿತ್ತವನ್ನು ಕೂಡ ಹೋಗಲಾಡಿಸ್ತದೆ. ಹಾಗೆ ಈ ಬೇಸಿಗೆಗಾಲದಲ್ಲಿ ನಾವು ಇಂತಹ ತಂಪು ಪಾನೀಯಗಳನ್ನೆಲ್ಲ ಮಾಡಿ ಕುಡಿಯೋದರಿಂದ ನಮ್ಮ ಬಾಯಾರಿಕೆಯು ನಿವಾರಣೆ ಆಗ್ತದೆ, ಹಾಗೂ ಆರೋಗ್ಯ ಕೂಡ ಒಳ್ಳೆಯದಾಗಿರ್ತದೆ. ನೋಡಿ, ಇದಕ್ಕೆ ನಾವು ಯಾವುದೇ ಕೆಮಿಕಲನ್ನು ಕೂಡ ಆ್ಯಡ್ ಮಾಡಲಿಲ್ಲ. ಹಾಗೆ ಎಲ್ಲರೂ ಇವತ್ತಿನ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.